ಆಯುಷ್ಮಾನ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡೋದು ಮೊಬೈಲ್ ಅಥವಾ ಪಿ ಸಿ ಅಂತ ನೋಡೋಣ. ಮೊದಲು ನೀವು ಮೊಬೈಲ್ ಅಥವಾ ಪಿ ಸಿಯಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಬೇಕು. ಇಲ್ಲಿ PMJAY ಅಂತ ಟೈಪ್ ಮಾಡಿ. ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ತಕ್ಷಣ ಇದು ಒಂದೇ ಮೊದಲೇ ವೆಬ್ಸೈಟಲ್ಲಿ PMJAY ಬೆನಿಫಿಷರಿ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದು ಬೆನಿಫಿಷರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಪ್ರೇಟರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ರಿ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಕೊಡ್ರಿ. ಅದೇನಿದೆ ಅದೇ ಥರ ಕೊಡಬೇಕು, ಇಲ್ಲಾಂದರೆ ಬರೋಲ್ಲ. ಅದು ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ, ನಿಮ್ಮ ಹತ್ರ ಇರೋದು ಅದು ನಿಮ್ಮ ಆಧಾರ್ ನಂಬರ್ಗೆ ಲಿಂಕ್ ಇರಬೇಕು. ಇಲ್ಲೊಂದು OTP ಬರುತ್ತೆ ನಿಮ್ಮ ಮೊಬೈಲ್ಗೆ, ಆ OTPನ ಹಾಕಿ ಲಾಗಿನ್ ಆಗಬೇಕು. ಲಾಗಿನ್ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಸ್ಕೀಮ್ ಇದೆಯಲ್ಲ ಅದು PMJನೇ ಇರಲಿ. ಸ್ಟೇಟು ನಿಮ್ಮ ಕರ್ನಾಟಕ ಇದ್ದರೆ ಕರ್ನಾಟಕ ಅಂತ ಹಾಕ್ಕೊಳ್ಳಿ, ಬೇರೆ ಹಾಕ್ಕೊಳ್ಳಿ. ವಾಪಸ್ಸು ಇಲ್ಲಿ ಸಬ್ ಸ್ಕೀಮಲ್ಲಿ ಕುಟುಂಬ ಅಂತ ಯೂಸ್ ಮಾಡಿ. ಡಿಸ್ಟಿಕ್ಕು ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ನ ಹಾಕಿಬಿಟ್ಟು ಇಲ್ಲಿ ಸರ್ಚ್ ಬೈ ಅಂತಿದೆಯಲ್ಲ, ಇಲ್ಲಿ ನಿಮ್ದು ಯಾರ್ದು ಸಪ್ರೇಟಾಗಿ ಗೊತ್ತಿದ್ರೆ ಆಧಾರ್ ನಂಬರ್ ಹಾಕ್ಕೊಳ್ಳಿ. ಎಲ್ಲ ಫ್ಯಾಮಿಲಿ ಪೂರ್ತಿ ಬೇಕಾದರೆ ಫ್ಯಾಮಿಲಿ ID ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ನ ಇದರಲ್ಲಿ ಹಾಕಿಬಿಟ್ಟು ಸರ್ಚ್ ಕೊಡಬೇಕು. ಕೊಟ್ಟು ಇಲ್ಲಿ ಕ್ಯಾಪ್ಚಾ ಕೋಡ್ ಇದೆ, ಮತ್ತು ಇಲ್ಲಿ ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಬೇಕು. ಕೊಟ್ಬಿಟ್ಟು ಇಲ್ಲಿ ಸರ್ಚ್ ಬಾರ್ ಇದೆ, ಇಲ್ಲಿ ಕೊಡಿ. ಕೊಟ್ಟ ತಕ್ಷಣ ಇಲ್ಲಿ ಬಂತು. ಯಾರ್ದು ಬೇಕಲ್ಲ ಅವ್ರದ್ದು ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಒಂದು ವೇಳೆ ಇಲ್ಲಿ KYC ಏನಾದರೂ ಪೆಂಡಿಂಗ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು KYC ಕೂಡ ಮಾಡ್ಕೋಬೋದು. ನಮ್ಮದು ಇದೆಲ್ಲರದ್ದು KYC ಹಾಕಿದೆ. ಇವಾಗ ನಾನು ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ನಮ್ಮ ಆಧಾರ್ ನಂಬರ್ನ ಹಾಕಬೇಕು. ಹಾಕ್ಬಿಟ್ಟು ವೆರಿಫೈ ಕೊಡಿ. ವೆರಿಫೈ ಕೊಟ್ಟ ತಕ್ಷಣ ಇಲ್ಲಿ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲೋ ಕೊಡಿ. ಅಲೋ ಕೊಟ್ಟ ತಕ್ಷಣ ಇಲ್ಲೊಂದು ಬೆನಿಫಿಷರಿ ಆಧಾರ್ OTP ಬರುತ್ತೆ. ಆ ಆಧಾರ್ OTPಯನ್ನು ಹಾಕ್ಬೇಕು ನೀವು. ಆಮೇಲೆ ಇಲ್ಲಿ ಕೆಳಗಡೆ ಒಂದು ಬೆನಿಫಿಷರಿ ಅಂತೇಳಿ ಇನ್ನೊಂದು ಬರುತ್ತೆ, ಅದು ಬೇರೆ ಬರುತ್ತೆ. ಅದನ್ನ ಹಾಕ್ಬೇಕಿಲ್ಲಿ. ಅದನ್ನ ಹಾಕಿದ ತಕ್ಷಣ ಇಲ್ಲಿ ಅಥೆಂಟಿಕೇಶನ್ ಕ್ಲಿಕ್ ಮಾಡಿಬಿಟ್ರೆ ಮುಗೀತು. ಇಲ್ಲಿ ಯಾರ್ದು ಬೇಕೋ ಅದನ್ನ ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಆಧಾರ್ OTP ಅಂತ ಕೊಡಿ. ಆಧಾರ್ ಮತ್ತು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋ ಕೊಡಿ. ಮತ್ತು ಇಲ್ಲಿ ನಿಮಗೊಂದು OTP ಬರುತ್ತೆ, ಆಧಾರ್ OTP ಮತ್ತು ಇನ್ನೊಂದು ಬರುತ್ತೆ. ಆ ಎರಡನ್ನು ನೀವು ಹಾಕಬೇಕು. ಮೊದಲು ಆಧಾರ್ OTP ಹಾಕಿ. ಅದು ಹಾಕಿದ ತಕ್ಷಣ ಇನ್ನೊಂದು ಬೆನಿಫಿಷರಿ ಅಂತೇಳಿ ಇನ್ನೊಂದು PMJAY ಇಂದ ಅಲ್ಲೊಂದು ಬರುತ್ತೆ, ಅದನ್ನು ಇಲ್ಲಿ ಹಾಕಬೇಕು. ಹಾಕಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಇಲ್ಲಿ ನಾನು ಡೌನ್ಲೋಡ್ ಕೊಡ್ತೀನಿ. ಇಲ್ಲಿ ನಮ್ಮ ಫೈಲ್ ಡೌನ್ಲೋಡ್ ಆಯಿತು, ತೋರಿಸ್ತೀನಿ ನಿಮಗೆ. ಇಲ್ಲೇ ಡೌನ್ಲೋಡ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇವಾಗ ಚೆಕ್ ಮಾಡಿದ್ರೆ
ನೋಡಿ ಫ್ರೆಂಡ್ಸ್, ಇಲ್ಲಿ ನಂದು ಆಯುಷ್ಮಾನ್ ಕಾರ್ಡು ಡೌನ್ಲೋಡ್ ಆಗಿದೆ. ಇದೇ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಮನೇಲೇ ಕೂತ್ಕೊಂಡು ಲ್ಯಾಪ್ಟಾಪ್ ಅಥವಾ PC ಆಗಲಿ ಇಲ್ಲ ಮೊಬೈಲಲ್ಲಾಗಲಿ ಆರಾಮಾಗಿ ಮಾಡ್ಕೋಬೋದು. ಯಾರಿಗೂ ₹1 ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ.